ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಈ ಅಗ್ನಿವೀರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಪೇಪರ್ 1 ನೋಡುವ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಮ್ಯಾಥ್ಸ್ ಸೆಕ್ಷನ್ ಅಲ್ಲಿ ಇದು ಫಸ್ಟ್ ಪೇಪರ್ ಆಗಿದೆ. ಇವತ್ತಿಂದ ನಮ್ಮ ಚಾನಲ್ ಅಲ್ಲಿ ಡೈಲಿ ಈವ್ನಿಂಗ್ ಒಂದು GK ಪೇಪರ್ ಮತ್ತೆ ಒಂದು ಮ್ಯಾಥ್ಸ್ ಪೇಪರ್ ಅಪ್ಲೋಡ್ ಆಗುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಚಾಪ್ಟರ್ ವೈಸ್ ಕ್ಲಾಸಸ್ ಅಲ್ಲಿ 2 ರಿಂದ 3 ಟಾಪಿಕ್ ಇದೆ, ಅದೆರಡು ಕಂಪ್ಲೀಟ್ ಮಾಡಿಬಿಟ್ರೆ ವೈಸ್ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇಸ್ ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವ, ಡೈಲಿ ಒಂದೊಂದು ಮ್ಯಾಥ್ಸ್ ಮತ್ತೆ GK ನ. ಚಾಪ್ಟರ್ ವೈಸ್ ಕ್ಲಾಸಸ್ ಅಲ್ಲಿ ಯಾವ್ದು ಬಾಕಿ ಇದೆ 2 ಟಾಪಿಕ್ ಅಂದ್ರೆ, ಒಂದು ಟೈಮ್ ಅಂಡ್ ಡಿಸ್ಟೆನ್ಸ್ ಬಾಕಿ ಇದೆ, ಇನ್ನು ನೆಕ್ಸ್ಟ್ ಇನ್ನೊಂದು ಡಿಸ್ಕೌಂಟ್ ಬಾಕಿ ಇದೆ. ಅವೆರಡು ಕ್ಲಾಸ್ ಮಾಡಿಬಿಟ್ರೆ ಚಾಪ್ಟರ್ ವೈಸ್ ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ನೋಡಿಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ನೋಡಿ. ಕೆಲವೊಬ್ರು ಕ್ಲಾಸ್ ನ ಕನ್ನಡದಲ್ಲಿ ಹೇಳಿ ಮತ್ತೆ ಇಂಗ್ಲಿಷಲ್ಲಿ ಹೇಳಿ, ಕನ್ನಡದಲ್ಲಿ ಹೇಳಿ, ಇಂಗ್ಲಿಷಲ್ಲಿ ಹೇಳಿ, ಇದೇ ಬರ್ತಿದೆ ಕಾಮೆಂಟ್ ಜಾಸ್ತಿ. ಇವತ್ತಿನ ಕ್ಲಾಸ್ ನ ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎರಡನ್ನೂ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡುವಾಗ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಂತ ನೀವು ನನಗೆ ಈ ಕ್ಲಾಸ್ ನ ಕೆಳಗೆ ಕಾಮೆಂಟ್ ಮಾಡಿ ಹೇಳಿರಿ. ಕಾಮೆಂಟ್ ಜಾಸ್ತಿ ಬರುತ್ತೋ ನಾನು ಆ ಲ್ಯಾಂಗ್ವೇಜ್ ನ ಕಂಟಿನ್ಯೂ ಮಾಡ್ತೀನಿ. ಕನ್ನಡ ಅಂದ್ರೆ ಕನ್ನಡ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್. ಬಟ್ ಕ್ವಶನ್ ಮಾತ್ರ ಇನ್ ಮುಂದೆ ಇದೇ ತರ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನಾನು ಅಪ್ಲೈ ಮಾಡ್ಕೊಂಡ್ ಬಂದಿರ್ತೀನಿ. ನೆಕ್ಸ್ಟ್ ಏನಿದೆ ಎಲ್ಲದಕ್ಕೂ ಸಪ್ರೇಟ್ ನೋಟ್ಸ್ ಮಾಡಿ, GKಗೆ ಬೇರೆ, ಮ್ಯಾಥ್ಸಿಗೆ ಬೇರೆ, ರೀಸನಿಂಗಿಗೆ ಬೇರೆ, ಮತ್ತೆ ಎಲ್ಲಾನು ಒಂದರಲ್ಲೇ ಮಾಡಕ್ ಹೋಗ್ಬೇಡಿ. ಸಪ್ರೇಟ್ ಆಗಿ ಮಾಡಿರೋದು ಒಂದು ನೀಟ್ನೆಸ್ ಇರುತ್ತೆ. ಫಸ್ಟ್ನೇ ಕ್ವಶನ್ ಏನಿದೆ, ಫೈಂಡ್ ಎ ಸಿಂಗಲ್ ಡಿಸ್ಕೌಂಟ್ ಈಕ್ವಲ್ ಟು ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 20% ಅಂಡ್ 40% ಅಂತ ಇದೆ. ಕನ್ನಡದಲ್ಲಿ ನೋಡುವ. 20% ಮತ್ತು 40% ಸತತ ರಿಯಾಯಿತಿಗೆ ಸಮನಾದ ಒಂದು ರಿಯಾಯಿತಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನಿಮಗೆ ಇಂಗ್ಲೀಷಲ್ಲಿ ಯಾರಿಗೆ ಬೇಕು ನಾನು ಒಂದ್ಸಲ ಕ್ವಶನ್ ಇಂಗ್ಲೀಷಲ್ಲಿ ಕೂಡ ಮತ್ತೆ ಕನ್ನಡದಲ್ಲಿ ಕೂಡ ಹೇಳಿರ್ತೀನಿ, ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ. ಇನ್ನು ನೆಕ್ಸ್ಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. 2 ಸಕ್ಸೆಸಿವ್ ಡಿಸ್ಕೌಂಟ್ ಯಾವ್ಯಾವ್ದಿದೆ, 20% ಮತ್ತು 40% ಇದೆ. 20 + 40 ಮೈನಸ್ 20 × 40 ಡಿವೈಡೆಡ್ ಬೈ 100. 2 0ಗೆ 2 0 ಕ್ಯಾನ್ಸಲ್. 2 4 ಜ 2 4 8 ಮೈನಸ್ 40 ಮತ್ತು 20 ಎಷ್ಟಾಗುತ್ತೆ, 60 ಆಗುತ್ತೆ. 60ಲಿ ನೀವು 8 ಮೈನಸ್ ಮಾಡಿದ್ರೆ ಏನು ಬರುತ್ತೆ ಆನ್ಸರು, 52. ಆನ್ಸರ್ ಇಸ್ 52%. ಫಸ್ಟ್ ಆಪ್ಷನಲ್ಲಿದೆ. ಕೆಲವೊಬ್ರು ಮ್ಯಾಥ್ಸ್ ಪ್ರಾಬ್ಲಮ್ ಬಿಡಿಸುವಾಗ ಸ್ಲೋ ಆಗಿ ಹೇಳಿ ಅಂತ ಹೇಳ್ತಿದ್ರು. ಇಷ್ಟು ಸಾಕ, ಇನ್ನೂ ಸ್ಲೋ ಆಗಿ ಹೇಳ್ಬೇಕಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಎರಡನೇ ಕ್ವಶನ್ ಏನಿದೆ, ದ ರೇಷಿಯೋ ಆಫ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇನ್ ಎ ಸ್ಕೂಲ್ ಇಸ್ 7:5. ಇಫ್ ದೇರ್ ಆರ್ 140 ಗರ್ಲ್ಸ್, ಹೂ ಮೆನಿ ಬಾಯ್ಸ್ ಆರ್ ದೇರ್ ಆರ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡುವ. ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 7:5ರಲ್ಲಿದೆ. ಹುಡುಗಿಯರು 140 ಇದ್ದಾರೆ, ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಯಾರ್ದಿದೆ ರೇಷೋದಲ್ಲಿ, ಗರ್ಲ್ಸ್ದಿದೆ. ಗರ್ಲ್ಸ್ ಎಷ್ಟಿದೆ, 7 ಇದೆ. 7 ಅಂದರೆ ಎಷ್ಟಂತ ಹೇಳಿದ್ದಾರೆ, 140 ಅಂತ ಹೇಳಿದ್ದಾರೆ. 140 ಗರ್ಲ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ರೇಷೋದಲ್ಲಿ ಬಾಯ್ಸ್ ಎಷ್ಟಿದೆ, 5 ಇದೆ ನಮಗೆ ಕೇಳಿರೋದು. ಇಲ್ಲೇನಾಗಿದೆ, ಇಂಟು 20 ಆಗಿದೆ. ಇಲ್ಲಿ ನಾವು ಕೂಡ ಇಲ್ಲಿ ಇಂಟು 20 ಮಾಡಿದರೆ ನಮ್ಗೆ ಆನ್ಸರ್ ಏನು ಬರುತ್ತೆ, 100 ಬರುತ್ತೆ. ಆನ್ಸರ್ ಇಸ್ 100 ಬಾಯ್ಸ್. ಶಾಲೆಯಲ್ಲಿ 140 ಹುಡುಗಿಯರಿದ್ದಾರೆ ಮತ್ತು 100 ಹುಡುಗರಿದ್ದಾರೆ. ಆನ್ಸರ್ ಇಸ್ 100. ಮೂರನೇ ಕ್ವಶನ್ ನೋಡಿ, ಇಂಗ್ಲೀಷಲ್ಲಿ ಏನಿದೆ, ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಸಮ್ 5% ಪರ್ ಆ್ಯನಮ್ ಫಾರ್ 3 years ಇಸ್ ₹180. ಫೈಂಡ್ ದ ಸಮ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡುವ ಕ್ವಶನ್ನ. ವಾರ್ಷಿಕವಾಗಿ 5ರ ಮೇಲಿನ ಸರಳ ಬಡ್ಡಿ 3 ವರ್ಷಗಳಿಗೆ ₹180 ಆಗಿದ್ದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದನ್ನ ನಾವು PTR/100 ಮೆಥಡಲ್ಲಿ ಮಾಡಬೇಕು. PTR/100 ಮೆಥಡಲ್ಲಿ. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, 180 ಇದೆ, ಇಂಟು 100. ನೆಕ್ಸ್ಟ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟಿದೆ, 5 ಇದೆ. ನೆಕ್ಸ್ಟ್ ಟೈಮ್ ಎಷ್ಟಿದೆ, 3 years ಇದೆ. 3 1s 3 6 0 0 5 1s 5 12s. 100 × 12 ಅಂದರೆ ಏನಾಗುತ್ತೆ ಆನ್ಸರು, 1200. ಎಷ್ಟು ಆನ್ಸರು, 1200. ಇನ್ನು ನಾಲ್ಕನೇ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿವಿಸಿಬಲ್ ಬೈ 3 ಅಂತ ಇದೆ. ಕನ್ನಡದಲ್ಲಿ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು 3ರಿಂದ ಭಾಗಿಸಲು ಪಡುತ್ತದೆ ಅಂತ ಕೇಳಿದ್ದಾರೆ. 3 ಡಿವಿಸಿಬಿಲಿಟಿ ರೂಲ್ ಏನಿದೆ ಅಂತ ಗೊತ್ತಲ್ಲ, ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಪ್ಲಸ್ ಮಾಡಿದಾಗ ಅದು 3ಯಿಂದ ಡಿವೈಡ್ ಆಗಬೇಕು, ಹಾಗಾದರೆ ಅದು 3ಯಿಂದ ಡಿವೈಡ್ ಆಗುತ್ತೆ ಅಂತ. ಫಸ್ಟ್ ನಂಬರ್ ಎಷ್ಟಿದೆ, 42,768 ಅಂತ ಇದೆ. ಅದನ್ನು ಎಲ್ಲಾನು ಯೂನಿಟ್ ಡಿಜಿಟಿಂದ ಕೂಡಿಸ್ಬೇಕು. ಯಾವ ಥರ ಅಂದರೆ 4 + 2 + 7 + 6 + 8 ಅಂತ ಕೂಡಿಸ್ಬೇಕು. ಅಷ್ಟು ನಂಬರ್ ಕೂಡಿಸ್ದಾಗ ನಿಮ್ಗೊಂದು ನಂಬರ್ ಬರುತ್ತೆ. ಎಕ್ಸಾಂಪಲ್ ಒಂದು 750 ಬಂತು ಅಂದರೆ ಆ 750 3ರಿಂದ ಡಿವೈಡ್ ಆಗಬೇಕು, ಆವಾಗ ಅದು ನಿಮಗೆ ಆ ನಂಬರ್ 3ರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಈ ಪ್ರಾಬ್ಲಮ್ ಬಿಡಿಸುವ. ಇನ್ನು ಇದಕ್ಕೆ ಆನ್ಸರ್ ಯಾವುದು ಅಂತ ನೋಡೋದಾದರೆ, ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನ್ ಆಗಿರುತ್ತೆ. ಯಾವ ಥರ ಅಂತ ನೋಡುವ. 4 + 2 + 7 + 6
+8 ಇದಿಷ್ಟು ನಂಬರ್ನ ನೀವು ಪ್ಲಸ್ ಮಾಡಿದಾಗ ಏನು ಬರುತ್ತೆ 45 ಬರುತ್ತೆ ನಿಮಗೆ. ಇದಿಷ್ಟು ನಂಬರ್ ಪ್ಲಸ್ ಮಾಡಿದಾಗ ಇಷ್ಟು ನಂಬರ್ ಪ್ಲಸ್ ಮಾಡಿದಾಗ ನಿಮಗೆ 45 ಬಂತು. 45 ನಿಮಗೆ 3ಇಂದ ಡಿವೈಡ್ ಆಗುತ್ತಾ ನೋಡಿ. 3 1 ಎಷ್ಟು 1 ಉಳಿತು 15 ಆಯಿತು. 3 ಎಷ್ಟು 50 3 5 50. ಆನ್ಸರ್ ಈಸ್ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಡಿಕ್ರೀಸ್ ಇನ್ ಏರಿಯಾ ಆಫ್ ದ ಸರ್ಕಲ್ ಆನ್ ರೆಡ್ಯೂಸಿಂಗ್ ಇಟ್ಸ್ ರೆಡ್ಯೂಸ್ ಬೈ 20% ಅಂತ ಕೇಳಿದ್ದಾರೆ. ವೃತ್ತದ ವಿಸ್ತೀರ್ಣವನ್ನು 20ರಷ್ಟು ಕಡಿಮೆ ಮಾಡುವ ಮೂಲಕ ಅದರ ಇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಪ್ರಾಬ್ಲಮಲ್ಲಿ ಸಕ್ಸೆಸಿವ್ ಡಿಸ್ಕೌಂಟ್ ಮಾಡಿದ್ವಲ್ಲ ಅದೇ ಮೆಥಡ್ ಇದು, ಸ್ವಲ್ಪ ಚೇಂಜಸ್ ಅಷ್ಟೇ. 20 × 2 ಅವ್ರು ಹೇಳಿದ್ದಾರೆ ಡಿಕ್ರೀಸ್ ಮಾಡಿದ್ದಾರೆ ಅಂತ, ಅಂದರೆ ಕಡಿಮೆ ಮಾಡಿದ್ದಾರೆ ಅಂತ. ಅವ್ರೇನಾದರೂ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ಇಲ್ಲಿ ಪ್ಲಸ್ ಮಾಡಬೇಕು, ಅವ್ರೇನಾದ್ರು ಡಿಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಮೈನಸ್ ಮಾಡಬೇಕು. ಓಕೆ, ಇವಾಗ ಏನು ಹೇಳಿದ್ದಾರೆ ಮೈನಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಮೈನಸ್ ಇಡುವ. ನೆಕ್ಸ್ಟ್ ಏನಿದೆ 20 × 20 100. 2 0ಗೆ 2 0 ಕ್ಯಾನ್ಸಲ್. 2 2 4 2 2 4 ಮೈನಸ್ 22 40. ಆನ್ಸರ್ ಎಷ್ಟಾಯಿತು 40ಯಲ್ಲಿ 4 ಮೈನಸ್ ಮಾಡಿದರೆ 36. ಆನ್ಸರ್ ಈಸ್ 36%. ಕಂಪ್ಲೀಟ್ ದ ನಂಬರ್ ಸೀರೀಸ್ ಅಂತ ಕೇಳಿದರೆ ನೆಕ್ಸ್ಟ್ ಕ್ವಶನ್ನು ಏನಿದೆ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ ಅಂತ. ಏನಾಗಿದೆ ಇಲ್ಲಿ ನಂಬರ್ ಸೀರೀಸಲ್ಲಿ 4 + 7 ಅಂದರೆ +3 ಆಗಿದೆ. ನೆಕ್ಸ್ಟು 7 + 11 ಅಂದರೆ +4 ಆಗಿದೆ. ನೆಕ್ಸ್ಟು 11 + 16 ಅಂದರೆ +5 ಆಗಿದೆ. ನೆಕ್ಸ್ಟ್ ನಾವು 16ಗೆ +6 ಮಾಡಬೇಕಾಗುತ್ತೆ. ಏನಾಗುತ್ತೆ 16ಗೆ ಪ್ಲಸ್ ಮಾಡಿದರೆ 16 + 6 ಅಂದರೆ ಎಷ್ಟಾಗುತ್ತೆ 16 + 6 ಎಷ್ಟಾಯಿತು 22 ಆಯಿತು. ಆನ್ಸರ್ ಈಸ್ 22. ನೆಕ್ಸ್ಟ್ ಕ್ವಶನ್ ಏನಿದೆ, ದ LCM ಆ್ಯಂಡ್ HCF ಇಸ್ 2 ನಂಬರ್ಸ್ ಆರ್ 4716 ಆ್ಯಂಡ್ 33 ರೆಸ್ಪೆಕ್ಟಿವ್ಲಿ. ಇಫ್ ದ ಒನ್ ಆಫ್ ದ ನಂಬರ್ ಈಸ್ 297 ಫೈಂಡ್ ದ ಅನದರ್ ನಂಬರ್ ಅಂತ ಕೇಳಿದ್ದಾರೆ. LCM ಮತ್ತು HCF ಎರಡು ಸಂಖ್ಯೆಗಳ ಕ್ರಮವಾಗಿ 4716 ಇದೆ ಮತ್ತು 33 ಆಗಿದೆ. ಒಂದು ಸಂಖ್ಯೆ 297 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಕ್ವಶನ್ ಏನಿದೆ LCM ಎರಡನ್ನೂ ಕೊಟ್ಟಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ, ಅದರಲ್ಲಿ ಇನ್ನೊಂದು ನಂಬರ್ ಕಂಡುಹಿಡಿಯಿರಿ ಅಂತ ಇದೆ. LCM ಎಷ್ಟಿದೆ 4716 ಇದೆ ಇಂಟು HCF ಎಷ್ಟಿದೆ 33 ಇದೆ. ಒಂದು ನಂಬರ್ ಯಾವುದು 297. ಇನ್ನು ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದು ಅಂತ ಕಂಡುಹಿಡಿಯೋಕೆ ಕೇಳಿದ್ದಾರೆ. 33 1 33 9 33 ಒಂದಲೇ 33 9ಲೇ. ಓಕೆ, 9 ಒಂದಲೇ 9 ಎಷ್ಟಾಗುತ್ತೆ 524ಲೇ. ಆನ್ಸರ್ ಈಸ್ 524. ಕ್ವಶನ್ ಏನಿದೆ, ದ ರೇಷಿಯೋ ಆಫ್ ದ 3 ಸೈಡ್ಸ್ ಆಫ್ ಟ್ರಯಾಂಗಲ್ ಈಸ್ 2:3 3:5. ದೆನ್ ವಾಟ್ ಈಸ್ ದ ಟೈಪ್ ಆಫ್ ದ ಟ್ರಯಾಂಗಲ್ ಅಂತ ಕೇಳಿದ್ದಾರೆ. ಕ್ವಶನ್ ಏನಿದೆ ಅಂದರೆ ತ್ರಿಕೋನದ 3 ಬದಿಗಳು ಅನುಪಾತವು 2:3 3:5 ಆಗಿದ್ದರೆ ತ್ರಿಕೋನದ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. ಟ್ರಯಾಂಗಲಲ್ಲಿ ನಿಮಗೆ 3 ಟೈಪ್ಸ್ ಬರುತ್ತೆ. ಯಾವ್ಯಾವುದು ಅಂದರೆ 3 ಬಾಹುಗಳು ಸಮನಾಗಿರುತ್ತೆ. ಎಕ್ಸಾಂಪಲ್ ಯಾವ ಥರ ಅಂದರೆ ಒಂದು ಬಾವು 5 ಇತ್ತು ಅಂದರೆ ಇನ್ನು 2 ಬಾಹುನು 5, 3 ಬಾಹುನು 5 ಇರುತ್ತೆ. ಇನ್ನೊಂದು ಯಾವ ಥರ ಇರುತ್ತೆ ಅಂದರೆ 2 ಬಾಹುಗಳು ಸಮನಾಗಿರುತ್ತೆ, ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ಯಾವ ಥರ ಅಂದರೆ 3 ಬಾಹುಗಳು ಡಿಫ್ರೆಂಟ್ ಆಗಿರುತ್ತೆ. ಒಂದು 5 ಇದ್ದರೆ ಇನ್ನೊಂದು 2 ಇದ್ದರೆ ಇನ್ನೊಂದು 3, ಆ ಥರ ಡಿಫ್ರೆಂಟ್ ಆಗಿರುತ್ತೆ. ಆ ಥರ ಇರೋದನ್ನ ನೀವು ಯಾವ ಟ್ರಯಾಂಗಲ್ ಯಾವ ತ್ರಿಕೋನ ಅಂತ ಕರಿತೀರಾ ಅಂತ ಕೇಳಿದ್ದಾರೆ. ಕ್ವಶನ್ನ ಏನು ಹೇಳಿದ್ದಾರೆ ಅವ್ರೀಗ, ಈ ಥರ ಇತ್ತು ಅಂದರೆ ಒಂದು 3 ಒಂದು 2 ಇನ್ನೊಂದು 5 ಇದೆ ಅಂತ ಹೇಳಿದ್ದಾರೆ. ಈ ಥರ ಇರುವ ತ್ರಿಕೋನವನ್ನು ನೀವು ಏನಂತ ಕರಿತೀರಾ ಅಂತ ಹೇಳಿದ್ದಾರೆ ಕ್ವಶನ್ನ. ನೀವು ಇದಕ್ಕೆ ಆನ್ಸರ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ನಾನು ಇದ್ರ ಮೇಲೆ ನಿಮ್ಗೊಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ. ಏನಿದೆ ಚಾಪ್ಟರ್ ವೈಸ್ ಕ್ಲಾಸಲ್ಲಿ ಇದು ಒಂದು ಆ್ಯಡ್ ಆಗಲಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಯಾವ್ಯಾವ ಬರುತ್ತೆ. ಓಕೆ, ಆಮೇಲೆ ನಿಮಗೆ ಟೈಪ್ ಆಫ್ 3 ಟ್ರಯಾಂಗಲ್ಸ್ ಬರುತ್ತೆ. ಆ 3 ಟ್ರಯಾಂಗಲ್ ಮೇಲೂ ನಿಮಗೆ ಸ್ವಲ್ಪ ಸಮ್ ಕ್ವಶನ್ಸ್ ತಂದು ನಾನು ನಿಮಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, A and B can complete a work in 10 days and 15 days respectively. A and B together complete the work how many days ಅಂತ ಕೇಳಿದ್ದಾರೆ. A ಮತ್ತು B ಕ್ರಮವಾಗಿ 10 ಮತ್ತು 15 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸಿದರೆ A ಮತ್ತು B ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದ್ದಾರೆ. ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ 10 ಡೇಸಲ್ಲಿ, B 15 ಡೇಸಲ್ಲಿ. ಇದೆರಡನ್ನೂ ಪ್ಲಸ್ ಮಾಡಿದ್ರೆ ಏನು ಬರುತ್ತೆ ನಮಗೆ 25 ಬರುತ್ತೆ. 5 2 5 5 5 2 5 5 ಮತ್ತು ನೆಕ್ಸ್ಟ್ 5 1 5 3 3 × 2 ಅಂದರೆ ಎಷ್ಟು ಬಂತು 6 ಬಂತು. ಆನ್ಸರ್ ಈಸ್ 6 ಡೇಸ್. ಇನ್ನು ನೆಕ್ಸ್ಟ್ ಟ್ರಯಾಂಗಲ್ ಮೇಲೆ ಇಲ್ಲೊಂದು ಕ್ವಶನ್ ಬಂತು ನೋಡಿ, ಹಾಗಾಗಿ ಹೇಳೋದು ನಾನು ವೆರಿ ಇಂಪಾರ್ಟೆಂಟ್ ಆಗಿದೆ ಆ ಟಾಪಿಕ್ಕು. ಟ್ರಯಾಂಗಲ್ಸ್ ಮೇಲೆ ಅದು ನಿಮಗೆ ನಾನು ಮಾಡಿಕೊಡ್ತೀನಿ. ಒಂದು ಶಿಫ್ಟಲ್ಲಿ 2 3 ಕ್ವಶನ್ ಅದ್ರ ಮೇಲೆ ಬಂದಿದ್ದಾವೆ ಡಿಫ್ರೆಂಟಾಗಿ. ಹಾಗಾಗಿ ಇಲ್ಲೇನಿದೆ ಕ್ವಶನ್ ನೋಡಿ,
ಆನ್ ದ ಬೇಸಸ್ ಆಫ್ ಆ್ಯಂಗಲ್ ಹೂ ಮೆನಿ ಟೈಪ್ಸ್ ಆಫ್ ಟ್ರಯಾಂಗಲ್ ಆರ್ ದೇರ್ ಆರ್ ಅಂತ ಕೇಳಿದ್ದಾರೆ. ಏನಿದೆ, ಕೋನದ ಆಧಾರದ ಮೇಲೆ ಯಾವ ರೀತಿಯ ತ್ರಿಕೋನಗಳಿವೆ ಅಂತ ಕೇಳಿದ್ದಾರೆ. ಎಷ್ಟು ರೀತಿಯ ತ್ರಿಕೋನಗಳು? ಆನ್ಸರ್ ಈಸ್ 3. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಕಾಸ್ಟ್ ಪ್ರೈಸ್ ಆಫ್ 60 ಆರ್ಟಿಕಲ್ಸ್ ಇಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 ಆರ್ಟಿಕಲ್ಸ್. ವಾಟ್ ಇಸ್ ದ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡೋದಾದ್ರೆ 16 ವಸ್ತುಗಳ ಕೊಂಡ ಬೆಲೆಯು 20 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ ನಷ್ಟದ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ಇದೆ. ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ 60, ಸೆಲ್ಲಿಂಗ್ ಪ್ರೈಸ್ 20. ಇದು ನಿಮಗೆ ಉಲ್ಟಾ ಆಗುತ್ತೆ, 20 ಮತ್ತು 60. ಏನಿದೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ? 20 ಇದೆ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ 60 ಇದೆ. ಅಂದರೆ ಏನಾಗಿದೆ ಇಲ್ಲಿ? ಲೆಸ್, ಅಂದರೆ ಲಾಸೇ ಆಗಿದೆ ಇಲ್ಲಿ. 20 ವಸ್ತುಗಳ ಕೊಂಡ ಬೆಲೆಯು 16 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದೆ ಅಂದರೆ ಅಲ್ಲಿ ಲಾಸೇ ಆಗಿರುತ್ತೆ. 20 ಮೈನಸ್ 60 ಅಂದರೆ ಎಷ್ಟು? 20 ಮೈನಸ್ 16 ಅಂದರೆ 4. ಕಾಸ್ಟ್ ಪ್ರೈಸ್ ಎಷ್ಟಿದೆ ಇಲ್ಲಿ? 20 ಇದೆ. ಪರ್ಸೆಂಟೇಜ್ ಕೇಳಿರೋದ್ರಿಂದ ಇಂಟು 100 ಮಾಡಬೇಕು. 20 1s 25s, 4 5s 4 5s 20. ಆನ್ಸರ್ ಇಸ್ 20%. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಮೇನ್ ಪ್ರಪೋರ್ಷನಲ್ ಆಫ್ 4 and 16 ಅಂತ ಕೇಳಿದ್ದಾರೆ. 4 ಮತ್ತು 16ರ ಮುಖ್ಯ ಅನುಪಾತ ಅಂತ ಕೇಳಿದ್ದಾರೆ. ಮೇನ್ ಪ್ರಪೋರ್ಷನ್ ಕೇಳಿದ್ದಾರೆ. ಇಲ್ಲಿ ಸರಾಸರಿ ಅನುಪಾತ ಅಂತಿರಲ್ಲ, ನಿಮಗೆ ಸಪ್ರೇಟಾಗಿ ಚಾಪ್ಟರ್ ಆಗಿ ಮಾಡಿಕೊಡ್ಬೇಕು. 3ನೇ ಅನುಪಾತ, 4ನೇ ಅನುಪಾತ ಮತ್ತು ಸರಾಸರಿ ಅನುಪಾತ ಅಂತ ಇದನ್ನು ಸಪ್ರೇಟಾಗಿ ಮಾಡಿಕೊಡ್ತೀನಿ. ಇನ್ನು ನೆಕ್ಸ್ಟ್ ಈ ಪ್ರಾಬ್ಲಮ್ ಬಿಡಿಸೋಕ್ಕೆ ನಿಮಗೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಅಪ್ಲೈ ಮಾಡಿದರೆ ಆನ್ಸರ್ ಬರುತ್ತೆ. ಫಾರ್ಮುಲಾ ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಇಂಟು ಬಿ ಅಂತ ಇದೆ. ಇದೇ ಫಾರ್ಮುಲಾ. ನೆಕ್ಸ್ಟು ಎ ಅಂದರೆ ಏನು? 4 ಸ್ಕ್ವೇರ್ ರೂಟ್ ಆಗುತ್ತೆ ಇಂಟು 16 ಸ್ಕ್ವೇರ್ ರೂಟು. 4 ಸ್ಕ್ವೇರ್ ರೂಟ್ ಎಷ್ಟು? 2 ಇಂಟು 16 4, 2 4s 8. ಆನ್ಸರ್ ಈಸ್ 8. ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟ್ ಈಸ್ ದ 25% ಆಫ್ 400 ಅಂತ ಇದೆ. 400ರಲ್ಲಿ 25% ಎಷ್ಟು ಅಂತ ಕೇಳಿದ್ದಾರೆ. 25% ಇಂಟು 100, 0ಗೆ 0 ಕ್ಯಾನ್ಸಲ್. 25 4s ಎಷ್ಟಾಗುತ್ತೆ? 100 ಆಗುತ್ತೆ. ಆನ್ಸರ್ ಇಸ್ 100. ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಟ್ರೈನ್ ಮೂವಿಂಗ್ ಎಟ್ ದ ಸ್ಪೀಡ್ ಆಫ್ 54 km/h ಕ್ರಾಸಿಂಗ್ ಎ ಟ್ರೀ ಇನ್ 20 seconds. ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್ ಅಂತ ಕೇಳಿದ್ದಾರೆ. ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು 20 ಸೆಕೆಂಡ್ಗಳಲ್ಲಿ ಒಂದು ಮರವನ್ನು ದಾಟುತ್ತದೆ. ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ವೇಗವನ್ನು ಅವರು km/hಗಳಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನು m/s ಕನ್ವರ್ಟ್ ಮಾಡ್ಕೋಬೇಕು. m/s ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಟ್ರೈನ್ ಪ್ರಾಬ್ಲಮ್ ಮಾಡುವಾಗ ಹೇಳ್ಕೊಟ್ಟಿದ್ದಲ್ಲ, ಪ್ರಾಬ್ಲಮ್ ಆನ್ ಟ್ರೈನ್ ಮೇಲೆ ನಾನು ಸಪ್ರೇಟಾಗಿ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಕಂಪ್ಲೀಟಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದೇನೆ. ವೇಗವನ್ನು km/h ಇದ್ದಾಗ m/s ಮಾಡಬೇಕು ಅಂದರೆ 18/5 ಮಾಡಬೇಕಾಗುತ್ತೆ. 54 ಇಂಟು 18/5 ಇಂಟು 20 ಸೆಕೆಂಡ್ ಮಾಡಬೇಕು ನೀವು. 18 1s 18 3s 18 1 18 3 5 15. 15 ಇಂಟು 20 ಅಂದರೆ ಎಷ್ಟು ಬರುತ್ತೆ ನಿಮಗೆ? 15 2 30, 0ಗೆ 0. ಆನ್ಸರ್ ಈಸ್ 300 ಮೀಟರ್. ಕ್ಲಾಸ್ ಇನ್ನೂ ಸ್ಪೀಡ್ ಅನ್ನಿಸ್ತು ಅಂದರೆ ನೀವು ಸೆಟ್ಟಿಂಗಲ್ಲಿ ಕಡಿಮೆ ಇಟ್ಕೊಂಡು ನೋಡಿ. ಓಕೆ, ಕಡಿಮೆ ಇಟ್ಕೊಂಡು ನೋಡಿದಾಗ ಅದು ಸ್ಲೋವಾಗಿ ಹೇಳುತ್ತೆ. ಫೈನಲ್ ಕ್ವಶನ್ ಏನಿದೆ, ದ ಸ್ಯಾಲರಿ ಆಫ್ ಎ 5 workers ಈಸ್ ₹300, 200, 600, 700. ವಾಟ್ ಈಸ್ ದ ಆವರೇಜ್ ಸ್ಯಾಲರಿ ಆಫ್ 5 workers ಅಂತ ಕೇಳಿದ್ದಾರೆ. 5 ಕಾರ್ಮಿಕರ ಸಂಬಳವು 300, 200, 600, 700 ಆಗಿದೆ. 5 ಕಾರ್ಮಿಕರ ಸರಾಸರಿ ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಬಿಡಿಸುವಾಗ ಇಲ್ಲಿ ಕೊಟ್ಟಿದ್ದಾರಲ್ಲ 5 ವರ್ಕರ್ಸ್ದು ಎಷ್ಟಿದೆ ಸ್ಯಾಲ್ರಿ ಅಂತ, ಇದನ್ನಷ್ಟು ಪ್ಲಸ್ ಮಾಡಬೇಕಾಗುತ್ತೆ ನೀವು. 300, 200, 600 ಮತ್ತು 700ನ 300 ಪ್ಲಸ್ 200 ಪ್ಲಸ್ 700 ಪ್ಲಸ್ 600 ಮಾಡಿದರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ? ಇದಷ್ಟು ಪ್ಲಸ್ ಮಾಡಿದರೆ 1800 ಬರುತ್ತೆ. ಈ 1800 ನೀವು ಎಷ್ಟು ಜನದಿಂದ ಡಿವೈಡ್ ಮಾಡಬೇಕು? ವರ್ಕರ್ಸ್ ಎಷ್ಟಿದ್ದಾರೆ ಟೋಟಲು? 5 ಜನ ಇದ್ದಾರೆ. 5 ಜನದಿಂದ ನೀವು ಡಿವೈಡ್ ಮಾಡಬೇಕು. ಆವಾಗ ನಿಮಗೆ ಸರಾಸರಿ ಸಂಬಳ ಎಷ್ಟು ಅಂತ ಬರುತ್ತೆ. ಡಿವೈಡೆಡ್ ಬೈ 5 ಮಾಡಿದರೆ ನಮ್ಗೆ ಏನು ಬರುತ್ತೆ? 5 1s 5, 316. ಆನ್ಸರ್ ಈಸ್ 316. ಇಲ್ಲಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮ್ಯಾಥ್ಸ್ನ ನಾನು ಡೈಲಿ ಒಂದೊಂದು ಪೇಪರ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಕ್ಲಾಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಇನ್ನು ಏನಾದರೂ ಚೇಂಜಸ್ ಬೇಕಿತ್ತು ಅಂದರೆ ನೀವು ಕೆಳಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.